ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಫ್ರೂಟ್ ಸಲಾಡು. ನಾರ್ಮಲ್ ಫ್ರೂಟ್ ಸಲಾಡು ನಾವು ವಿಧ ವಿಧ ರೀತಿಯಲ್ಲಿ ಮಾಡ್ಕೊಳ್ತೀವಿ, ಬಟ್ ನಾನಿಲ್ಲಿ ಉಪವಾಸಕ್ಕೋಸ್ಕರ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕಂಡೆನ್ಸ್ ಮಿಲ್ಕು ಅಥವಾ ಕಸ್ಟರ್ಡ್ ಪೌಡ್ರು ಯೂಸ್ ಮಾಡ್ಕೊಳ್ತಾ ಇಲ್ಲ. ನಾವಿಲ್ಲಿ ಫುಲ್ ಫ್ಯಾಟು ಹಾಲು ತೊಗೋಬೇಕಾಗತ್ತೆ. ಹಾಲನ್ನ ಚೆನ್ನಾಗಿ ಕುದಿಸ್ಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಒಂದು 5 ನಿಮಿಷ ನಾನು ಹಾಲು ಕುದಿಸಿದ್ದೀನಿ. ಇದಕ್ಕೆ ಬೇಕಾಗುವಂಥ ಹಣ್ಣುಗಳು ದಾಳಿಂಬೆ, ಸಪೋಟ, ಸೇಬು ಹಣ್ಣು, ಬಾಳೆಹಣ್ಣು, ದ್ರಾಕ್ಷಿ, ಕಿತ್ತಳೆ ಹಣ್ಣು. ನಾನಿಲ್ಲಿ ಬಾಸುಂದಿ ತೊಗೊಳ್ತಾ ಇದ್ದೀನಿ. 1 ಲೀಟರ್ ಹಾಲಿಗೆ 1/4 kg ಬಾಸುಂದಿ ಕರೆಕ್ಟಾಗಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಸಕ್ಕರೆ, ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ಗಳು. ನೀವು ಉಪವಾಸಕ್ಕೆ ಡ್ರೈ ಫ್ರೂಟ್ಸ್ ತೊಗೊಂಡ್ರೆ ವಿದೌಟ್ ಸಾಲ್ಟೆಡು ತೊಗೊಳ್ಳಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಅದರೊಳಗೆ ಕಟ್ ಮಾಡಿರುವಂಥ ಆ್ಯಪಲ್ ಹಾಕ್ಕೊಳ್ಳಿ, ಬಾಳೆಹಣ್ಣನ್ನು ಹಾಕ್ಕೊಳ್ಳಿ. ನಾವು ಮೊದಲಿಗೆ ಬಾಳೆಹಣ್ಣು ಆ್ಯಪಲ್ ಹಾಕಬೇಕಾಗತ್ತೆ, ಯಾಕಂದರೆ ಕಲರ್ ಚೇಂಜ್ ಆಗ್ತಾ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಫಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರುವಂಥ ಸಪೋಟ ಹಣ್ಣು. ನೀವು ಹಣ್ಣು ಕಟ್ ಮಾಡಿ ತಿಂದು ನೋಡಿ ಆಮೇಲೆ ಹಾಕ್ಕೊಳ್ಳಿ. ಒಂದೊಂದು ಹಣ್ಣು ಹುಳಿ ಇರುತ್ತೆ, ಟೇಸ್ಟು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ದಾಳಿಂಬೆ, ದ್ರಾಕ್ಷಿ ಹುಳಿ ಇದೆಯಾ ನೋಡಿಕೊಂಡು ಹಾಕಿ, ಕಟ್ ಮಾಡಿ ಕೂಡ ಹಾಕ್ಕೋಬೋದು. 1ರಲ್ಲಿ 2 ಭಾಗ ಮಾಡಿಕೊಂಡು. ನಾನಿಲ್ಲಿ ಬಾಸುಂದಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬಾಸುಂದಿ ಬೇಡ ಅಂತಂದರೆ ಫ್ರೆಶ್ ಕ್ರೀಮ್ ಇರುತ್ತಲ್ವ, ಅದಕ್ಕೆ ನೀವು ಸಕ್ಕರೆ ಮತ್ತು ಹಾಲು ಹಾಕಿಬಿಟ್ಟು ಒಂದು 10 ನಿಮಿಷವರೆಗೂ ಕುದಿಸಿ ಅದು ಕೂಡ ಯೂಸ್ ಮಾಡ್ಕೋಬೋದು. ಹಾಲು ಚೆನ್ನಾಗಿ ಕಾಯಿಸಿದ್ರೆ ಫ್ರೂಟ್ ಸಲಾಡು ತುಂಬ ಚೆನ್ನಾಗಿ ಬರುತ್ತೆ, ಥಿಕ್ನೆಸ್ ಕೂಡ ಬರುತ್ತೆ. ಬಾಸುಂದಿ ಹಾಕಿದ್ದೀವಲ್ವ, ಅದಕ್ಕೋಸ್ಕರನೂ ಥಿಕ್ನೆಸ್ ಬರುತ್ತೆ. ನಾವು ಮಾಡಿ ಇಟ್ಟು ಇಮಿಡಿಯೇಟ್ ತಿಂದರೆ ಅಷ್ಟು ರುಚಿ ಬರಲ್ಲ. 2ರಿಂದ 3 ಅವರು ಹಾಗೆ ನಾವು ಬಿಟ್ಟು ಅಂದರೆ ಅಥವಾ ಫ್ರಿಜ್ಜಲ್ಲಿ ಇಟ್ಟು ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವು ಸಕ್ಕರೆನ ಹಾಲು ಕುದಿಬೇಕಾದ್ರೆ ಹಾಕ್ಕೋಬಹುದು. ನಾನು ಬಾಸುಂದಿ ಹಾಕಿರೋದ್ರಿಂದ ಸಕ್ಕರೆ ಟೇಸ್ಟ್ ನೋಡಿಬಿಟ್ಟು ಹಾಕೋಣ ಅಂತ ಆಮೇಲೆ ಹಾಕ್ತಾಯಿದ್ದೀನಿ. ಸಕ್ಕರೆ ಪುಡಿ ಮಾಡ್ಕೊಂಡು ಕೂಡ ಹಾಕೋಬಹುದು. ಇಲ್ಲಾಂದರೆ ನೀವು ಗುಲ್ಕಂದ್ ಇತ್ತು ಅಂದರೆ ಗುಲ್ಕಂದ್ ಕೂಡ ಹಾಕೋಬಹುದು. ಬಾಡಿಗೆ ತಂಪು ಕೂಡ ಮಾಡುತ್ತೆ. ಬೇಸಿಗೆಗಾಲದಲ್ಲಿ ನಾವು ತಿಂತಾಯಿದ್ರೆ ಗುಲ್ಕಂದ್ ಹಾಕ್ಕೊಂಡು ಅಥವಾ ಕಲ್ಲು ಸಕ್ಕರೆ ಹಾಕ್ಕೊಂಡು ಕೂಡ ನಾವು ತಿನ್ಬಹುದು. ನಾವು ಕಿತ್ತಳೆ ಹಣ್ಣನ್ನು ಲಾಸ್ಟಿಗೆ ಹಾಕೋಣ, ಯಾಕಂದರೆ ಹುಳಿ ಇರುತ್ತಲ್ವ, ಒಡೆಯೋ ಚಾನ್ಸಸ್ ಇರುತ್ತೆ. ನಾವು ತಿನ್ನಬೇಕಾದ್ರೆ ಕಿತ್ತಳೆ ಹಣ್ಣು ಹಾಕ್ಕೊಂಡು ತಿನ್ಕೋಬಹುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಫ್ರೂಟ್ ಸಲಾಡು. ನಾವು ಫ್ರೂಟ್ಸ್ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ವೇಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಡೈಜೆಷನ್ ಸಿಸ್ಟಮು ಇಂಪ್ರೂವ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ. ನಾನು ಮೇಲ್ಗಡೆ ಆರೆಂಜ್ ಹಾಕ್ತಾಯಿದ್ದೀನಿ. ಇವಾಗ ಕಟ್ ಮಾಡಿರುವಂಥ ಖರ್ಜೂರ ಕೂಡ ಆಪ್ಷನಲ್ಲು. ಉಪವಾಸ ಇರೋದ್ರಿಂದ ನಾವು ಖರ್ಜೂರ ತಿನ್ನೋದ್ರಿಂದ ಸ್ಟ್ರೆಂತು ಬರುತ್ತೆ. ಕಟ್ ಮಾಡಿರುವಂಥ ಡ್ರೈ ಫ್ರೂಟ್ಸು. ನಾವು ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ಟು ಅಂದರೆ ಹೆಲ್ದಿ ಕೂಡ ಇರುತ್ತೆ, ಟೇಸ್ಟಿ ಕೂಡ ಇರುತ್ತೆ. ಉಪವಾಸದ ಟೈಮಲ್ಲಿ ನಾವು ಈ ರೀತಿ ಮಾಡ್ಕೊಂಡು ತಿಂದರೆ ಹೋಲ್ ಡೇ ತನಕ ನಾವು ಎನರ್ಜಿ ಫೀಲ್ ಮಾಡ್ಕೋತೀವಿ. ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.